ರೈತರ ವಿರೋಧದ ನಡುವೆ ಬೈಪಾಸ್ ರಸ್ತೆ ಕಾಮಗಾರಿಯನ್ನ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ರೈತರ ತೀವ್ರ ವಿರೋಧದ ನಡುವೆಯೂ ಕೂಡ ಬೈಪಾಸ್ ರಸ್ತೆ ಕಾಮಗಾರಿಯ ಆರಂಭವಾಗಿದೆ. ರಸ್ತೆ ಕಾಮಗಾರಿಯನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಫಲವತ್ತಾದ ಭೂಮಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಹೊರವಲಯದ ಮಚ್ಚೆ ಗ್ರಾಮದ ಬಳಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ರೈತರ ಪ್ರತಿಭಟನೆಯ ನಡುವೆಯೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಹೋರಾಟ ತೀವ್ರ ಸ್ವರೂಪವನ್ನು ಪಡೆದಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ? ಹೌದು ಮಧುಶ್ರೀ, ಇದೇನು ಬೆಳಗಾವಿ ಹೊರವಲಯದಲ್ಲಿ ಬೈಪಾಸ್ ರಸ್ತೆಯನ್ನು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ರಸ್ತೆಗೆ ಸಾಕಷ್ಟು ರೈತರು ವಿರೋಧ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಕಳೆದ 2 ವರ್ಷದ ನಂತರ ಮತ್ತೆ ಈ ಒಂದು ರಸ್ತೆ ಕಾಮಗಾರಿ ಆರಂಭ ಆಗಿರುವಂತದ್ದು. ಇದಕ್ಕೆ ಯಾರೆಲ್ಲ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಆ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ರೈತರಿಗೆ ಪರಿಹಾರ ಕೂಡ ಬಂದಿಲ್ಲ, ಹೀಗಾಗಿ ಜಮೀನನ್ನ ಬಿಟ್ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇವತ್ತು ಕಾಮಗಾರಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪದಲ್ಲಿ ಈಗ ಪೊಲೀಸರು ಮತ್ತು ರೈತರ ನಡುವೆ ಒಂದು ಹಂತದಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ. ಅದಾದ ಬಳಿಕ ಈ ಒತ್ತಾಯ ಪೂರ್ವಕವಾಗಿ ರೈತರನ್ನ ವಶಕ್ಕೆ ಪಡೆದು ಗ್ರಾಮೀಣ ಠಾಣೆಯ ಪೊಲೀಸರು ಕರೆದುಕೊಂಡು ಹೋಗಿರುವಂತದ್ದು ಮತ್ತು ಇನ್ನೊಂದು ಕಡೆ ಕಾಮಗಾರಿ ಕೂಡ ಆರಂಭವಾಗಿರುವಂತದ್ದು. ಸದ್ಯ ಈಗ ರೈತರು ಒಂದು ಕಡೆ ಪರಿಹಾರ ಸಿಕ್ಕಿಲ್ಲ, ಇನ್ನೊಂದು ಕಡೆ ಭೂಮಿನೂ ಹೋಗ್ತಾ ಇದೆ ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.